ರಸ್ತೆ ಅಗಲೀಕರಣದ ವೇಳೆ ಗುಡ್ಡ ಕುಸಿದು ದುರಂತವೇ ಸಂಭವಿಸಿದೆ. 3 ಶವವನ್ನ ಹೊರತೆಗೆದ ಅಗ್ನಿಶಾಮಕ ಸಿಬ್ಬಂದಿ. ರಸ್ತೆ ಅಗಲೀಕರಣದ ವೇಳೆ ಗುಡ್ಡ ಕುಸಿದು ದುರಂತ ಸಂಭವಿಸಿದೆ. 3 ಶವ ಹೊರತೆಗೆದು ಅಗ್ನಿಶಾಮಕ ಸಿಬ್ಬಂದಿ. ನಿನ್ನೆ ಹುಲಿಕಲ್ ಘಾಟ್ನಲ್ಲಿ ಘಟನೆ ನಡೆದಿರುವುದು. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ಅವಘಡ ಸಂಭವಿಸಿರುವುದು. ಕಾಮಗಾರಿ ನಿವೃತ್ತಿಯ ವ್ಯಕ್ತಿ ಹಾಗೆ 2 ಕಾರ್ಮಿಕರು ರಸ್ತೆ ಅಗಲೀಕರಣದ ವೇಳೆ ಗುಡ್ಡ ಕುಸಿದು ದುರ್ಮರಣಕ್ಕೆ ಈಡಾಗಿರುವುದು. ಸದ್ಯ 4 ಗಾಯಾಳುಗಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕಂಟಿನ್ಯೂ ಆಗ್ತಾ ಇದೆ. ರಸ್ತೆ ಅಗಲೀಕರಣದ ಸಂದರ್ಭದಲ್ಲಿ ಗುಡ್ಡ ಕುಸಿದಿದೆ, ದುರಂತವೇ ಸಂಭವಿಸಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಈಗಾಗಲೇ ಚಿಕಿತ್ಸೆಯನ್ನ ಆಸ್ಪತ್ರೆಗೆ ಸೇರಿಸೋದ್ರ ಮೂಲಕ ನೀಡಲಾಗ್ತಾ ಇದೆ. ಗುಡ್ಡ ಕುಸಿದು 3 ಸಾವನ್ನಪ್ಪಿರುವ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮರಣೋತ್ತರ ಪರೀಕ್ಷೆಗೆ ವೈದ್ಯರಿಂದ ಸಿದ್ಧತೆ ನಡೀತಾ ಇದೆ. ಘಟನೆಯಲ್ಲಿ ರಾಘವೇಂದ್ರ ಅನ್ನುವಂಥ ವ್ಯಕ್ತಿ ದುರ್ಮರಣಕ್ಕೆ ಈಡಾಗಿದ್ದಾರೆ. ಸದ್ಯ ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ಪತ್ನಿ ಹಾಗೂ ತಾಯಿ ಜೊತೆಗೆ ಸಂಬಂಧಿಕರು ಕಣ್ಣೀರು ಹಾಕ್ತಿದ್ದಾರೆ. ಪತಿಯ ಮೃತದೇಹ ಕಂಡು ಪತ್ನಿ ಆಘಾತಕ್ಕೊಳಗಾಗಿದ್ದಾರೆ. ಇನ್ನು ಮಗನ ಶವ ಕಂಡು ಗದ್ಗರಿತವಾಗಿದ್ದಾರೆ ತಾಯಿ ಕಲಾವತಿ. ಈಗಾಗಲೇ ಗುಡ್ಡ ಕುಸಿದು 3 ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮರಣೋತ್ತರ ಪರೀಕ್ಷೆಗೆ ವೈದ್ಯರಿಂದ ಸಕಲ ಸಿದ್ಧತೆ ಕೂಡ ನಡೀತಾ ಇದೆ. ಘಟನೆಯಲ್ಲಿ ರಾಘವೇಂದ್ರ ಅನ್ನುವಂಥ ವ್ಯಕ್ತಿಯು ಕೂಡ ದುರ್ಮರಣಕ್ಕೆ ಈಡಾಗಿರೋದು ಗೊತ್ತಾಗ್ತಾ ಇದೆ. ಸದ್ಯ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾ ಇದೆ. ಅವರ ಸಂಬಂಧಿಕರು, ಪತ್ನಿ, ತಾಯಿ ಎಲ್ಲರೂ ಕೂಡ ಇದ್ದೊಬ್ಬ ಮಗನನ್ನು ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಳ್ಕೊಂಡ್ವಲ್ಲ ಅಂತ ಬೇಸರವನ್ನು ಹೊರ ಹಾಕ್ತಿದ್ದಾರೆ. ಸದ್ಯ ಮಗನ ಶವವನ್ನು ನೋಡಿ ಒಂದು ರೀತಿ ಶಾಕ್ ಒಳಗಾದಂತೆ ಆಗಿದೆ ಇಡೀ ಕುಟುಂಬ. ಮೇಲ್ಗಡೆ ಗಾಡಿ ಅಡ್ಡಾಡ್ತಾ ಮಣ್ಣೆಲ್ಲ ಕುಸಿದು ಬಿದ್ದಿರೋದು. ಬಿದ್ದ ಮೇಲೆ 3 ಜನ ಸ್ಪಾಟ್ಗೆ ಇದಾಗಿದೆ. ನಾವಿಬ್ಬರು ಸೇಫ್ ಆದಿವಿ. ಕಾಲಿಗೆ ಸ್ವಲ್ಪ ಹೊಡೆತ ಬಿದ್ದಿದೆ ಅಷ್ಟೇ, ಸೊಂಟಕ್ಕೆ. ಅವಾಗ ಮಣ್ಣು ಮೇಲ್ಗಡೆಯಿಂದ ಕುಸಿತಿರೋದು. ನೀವು ಎಷ್ಟು ಅಡಿ ಕೆಳಗಡೆ ಇದ್ರಿ? ನಾವೊಂದು 30 ಅಡಿ ಕೆಳಗಡೆ. ಸಡನ್ ಆಗಿ ಮಣ್ಣು. ಎಷ್ಟು ದೊಡ್ಡ ಮಣ್ಣು? ಪೂರ್ತಿ ಮಣ್ಣು, ರೋಡ್ ಪೂರ್ತಿ ಮಣ್ಣು ಬಿತ್ತಾ? ಸಡನ್ ಆಗಿ ಮಣ್ಣು ಬಿದ್ದಿರೋದು, ಕುಸಿದು. ಕೆಲಸ ಮಾಡಕ್ಕೆ ಬಂದಿದ್ದ ಒಂದು 15 ದಿವಸ, ಒಂದು 5 ವರ್ಷ 5 ವರ್ಷ ಆಗ್ತಿಂದೆ ಮಾಡೋಕತ್ತು. ಅಲ್ಲಿ ತಳಗೆ ಬೆಟ್ ಹಾಕೊಂಬಂದೆ. ಅದು ನೋಡಿ ನಾವು ನೋಡಿದ್ದಿಲ್ಲ. ಮಣ್ಣು ಎಳೆ ಮುಂದೆ ಇದು ಬೆಟ್ ಎಳೆ ಮುಂದೆ ನಾವು ಮುಗ್ಳೆ ಕುಸಿದು ಬಿದ್ದುಬಿಡ್ತು ಮಣ್ಣು. 2 ಗಾಡಿ ಎದ್ದಟ್ಟು ಏನಾಗಿದ್ದಿಲ್ಲ. ಅದು ಹೆಂಗೆ ಬಿದ್ದರೆ ನಮಗೆ ಗೊತ್ತಾರ. ಎಷ್ಟು ಜನ ಇದ್ದೀರಿ ಆ ಟೈಮ್? ಇದೊಂದು 6 ಜನ ಇದ್ದೀವಿ. ಏನಾಯ್ತು ಅವಾಗ? ಎಷ್ಟು ಜನ ಸಿಕ್ಕಾಕೊಂಡ್ರು? 3 ಜನ ಸಿಕ್ಕಾಕೊಂಡ್ರನ್ನ. ಒಬ್ರು ಕಾನೂನು ಸಿಕ್ಕಾಕೊಂಡು ಮಣ್ಣು ತೆಗೆದು ಅವ್ರಿಗೆ ಮ್ಯಾಗ ಎದ್ದು ಕಳಿಸಿದ್ವಿ. ನಿಮಗೆ ಯಾವ ಥರ ಏಟಾಗಿದೆ? ನಮ್ಮ ಕಾರ್ ಅಷ್ಟೇ ನಿಂತು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.